ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಫಿಕ್ಸ್ ಆಗಿದೇನೆ ಅಂದ್ಕೊಂಡು ಈ ಒಂದು ವಿಡಿಯೋ ನೋಡಿ. ಸೆಕೆಂಡ್ ಇಯರ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ 2025. ಮೊದಲನೆಯ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 1, ಮ್ಯಾನೇಜ್ಮೆಂಟ್ ಆ್ಯಸ್ ಎ ಪ್ರೊಫೆಷನ್ ಈಸ್ ಡ್ಯಾಶ್ ಅಂತ ಇದೆ. ವೆಲ್ ಡಿಫೈನ್ಡ್ ಬಾಡಿ ಆಫ್ ನಾಲೆಡ್ಜ್, ಎಥಿಕಲ್ ಕೋಡ್ ಆಫ್ ಕಂಡಕ್ಟ್, ರಿಸ್ಟ್ರಿಕ್ಟೆಡ್ ಎಂಟ್ರಿ. ಎಲ್ಲವೂ ಕೂಡ ಸರಿ. ಹಾಗಾಗಿ ರೈಟ್ ಆನ್ಸರ್ ಈಸ್ ಆಲ್ ಆಫ್ ದಿ ಎಬವ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ವಿಚ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಸಜೆಸ್ಟ್ ದಿ ಕಾನ್ಸೆಪ್ಟ್ ಆಫ್ ರಿಪ್ಲೇಸಿಂಗ್ ಐ ವಿತ್ ಮೀ ಅಂತ ವಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, liberalization means dash. That right answer is reduced government control and restrictions. That is called liberalization. Question number 4, dash is the primary function of management. Right answer is organizing is the right answer ಅಂತ ಮಕ್ಕಳು ಬರೆದಿದ್ದಾರೆ. ಅದು ತಪ್ಪು. ಪ್ಲಾನಿಂಗ್ ಅನ್ನೋಂಥದ್ದಿದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. Question number 5, grouping of activities on the basis of product lines is a part of dash. Question number 5, right answer is option B, divisional organization is the right answer. Fill in the blanks by choosing the appropriate words given in the bracket. Dash is the obedience to organizational rules and employment agreement. Question number 6, right answer is discipline. Question number 7, the government of India announced a new industrial policy in July dash anta ide. 1991 is the right answer. Question number 8, planning may not work in a dash environment anta ide. That right answer is question number 8. Right answer, my dear children, that is dynamic is the right answer. Question number 9, ಡ್ಯಾಶ್ ಇಸ್ ದ ಪ್ರೊಸೆಸ್ ಆಫ್ ಲರ್ನಿಂಗ್ ಆ್ಯಂಡ್ ಗ್ರೋತ್ ಅಂತ ಇದೆ. ಇದಕ್ಕೆ ಡೆವಲಪ್ಮೆಂಟ್ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 10, ಡೈರೆಕ್ಟಿಂಗ್ ಫ್ಲೋಸ್ ಇನ್ ಡ್ಯಾಶ್ ಡೈರೆಕ್ಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಡೌನ್ವರ್ಡ್ ಈಸ್ ದ ರೈಟ್ ಆನ್ಸರ್ ಈಸ್ ಡೌನ್ವರ್ಡ್. ವಿದ್ಯಾರ್ಥಿಗಳೇ, ಏನಾದರೂ ನಿಮಗೆ ಉತ್ತರಗಳು ತಪ್ಪು ಕಂಡಲ್ಲಿ ಕಮೆಂಟ್ ಮುಖಾಂತರ ತಾವುಗಳು ಅದನ್ನು ತಿದ್ದಬಹುದು. ಆದರೆ ಈ ಒಂದು ವಿಡಿಯೋಗೆ ನಾಳಿನ ಎಕ್ಸಾಮ್ ಇರುವಂಥದ್ದು, ಯಾವ ಆನ್ಸರ್ ಕೂಡ ತಪ್ಪಿಲ್ಲ, ಎಲ್ಲ ಕರೆಕ್ಟಾಗಿ ನಿಮಗೆ ಕೊಡುತ್ತಿದ್ದೇವೆ. Concerned with end result, right answer is match the following. That is effectiveness is the right answer. One best way, right answer is 6. Method study is the right answer. Question number C, composition of family, right answer is option 2. Social environment. Question number 4, responsibility, right answer is option 5. Element of delegation. Question number E, on the job training, right answer is coaching is the right answer. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ವೆನ್ ಈಸ್ ಗ್ಯಾಂಗ್ ಪ್ಲ್ಯಾಂಗ್ ಯೂಸ್ಡ್? ಎಲ್ಲ ಕ್ವಶನ್ ಪೇಪರಲ್ಲೂ ಇದು ಇದೆ. ಎಕ್ಸ್ಪ್ಯಾಂಡ್ FDI ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಯಾವುದು ಸ್ಟಾಫಿಂಗ್ ಪ್ರೊಸೆಸ್ ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ವಾಟ್ ಈಸ್ ಗ್ಯಾಂಗ್ ಪ್ಲ್ಯಾಂಗ್ ಅಂತ ಕೊಟ್ಟರೆ ಭಾಳ ಈಸಿ ಸರ್. ವೆನ್ ಈಸ್ ಗ್ಯಾಂಗ್ ಪ್ಲ್ಯಾಂಗ್ ಯೂಸ್ಡ್ ಅಂತ ಇದೆ, ಸಾರಿ ಆಯಿತಾ. ಇಟ್ ಈಸ್ ಯೂಸ್ಡ್ ಟು ಫಾರ್ ಏನಂತೀರ, ಇಟ್ ಈಸ್ ಯೂಸ್ಡ್ ಫಾರ್ ಡೈರೆಕ್ಟ್ ಕಮ್ಯುನಿಕೇಷನಿಗೆ ನಾವು ಗ್ಯಾಂಗ್ ಪ್ಲ್ಯಾಂಕನ್ನು ಯೂಸ್ ಮಾಡುತ್ತೇವೆ. ಪ್ಲ್ಯಾಂಕ್ ಆಯಿತಾ, ಬಿಟ್ವೀನ್ ದ ಎಂಪ್ಲಾಯೀಸ್ ಆಫ್ ದಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಅಟ್ ದ ಸೇಮ್ ಲೆವೆಲ್ ವಿತೌಟ್ ಫಾಲೋಯಿಂಗ್ ದಿ ಫಾರ್ಮಲ್ ಚೈನ್ ಆಫ್ ಕಮ್ಯಾಂಡ್ ಅಂತ. ಭಾಳ ಈಸಿ. ಎಕ್ಸ್ಪ್ಯಾಂಡ್ FDI ಅಂತ ಇದೆ. ಎಫ್ ಅಂತ ಹೇಳಿದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಎ ಪ್ಲಾನ್ ವಿಚ್ ಈಸ್ ನೀದರ್ ಸಿಂಗಲ್ ನಾರ್ ಸ್ಟ್ಯಾಂಡಿಂಗ್ ಪ್ಲಾನ್. ಕ್ವಶನ್ ನಂಬರ್ 14ಕ್ಕೆ ಸರಿಯಾದ ಉತ್ತರ ಆ ಬಜೆಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಗಿವ್ ಆನ್ ಎಕ್ಸಾಂಪಲ್ ಬಜೆಟ್ ಆಯಿತಾ, ಅದು ಸರಿಯಾದ ಉತ್ತರ. ಈಸ್ ಆನ್ ಎಕ್ಸಾಂಪಲ್ ಫಾರ್ ಪ್ಲಾನ್. ಕ್ವಶನ್ ನಂಬರ್ 15, ವಿಚ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಟ್ರಾನ್ಸ್ಲೇಟ್ಸ್ ದಿ ಪ್ಲಾನ್ಸ್ ಇಂಟು ಆ್ಯಕ್ಷನ್? ಕ್ವಶನ್ ನಂಬರ್ 15, ರೈಟ್ ಆನ್ಸರ್ ಈಸ್ ದಿ ಆರ್ಗನೈಸಿಂಗ್ ಅಂತಲೂ ಬರೆದ್ರೆ ಸಾಕು, ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ ಆಯಿತಾ. ಆರ್ಗನೈಸಿಂಗ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಅಂತ.
ಅಥವಾ ದಿ ಡೈರೆಕ್ಟಿಂಗ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಲೇಟ್ಸ್ ದ ಪ್ಲಾನ್ ಇಂಟು ಆ್ಯಕ್ಷನ್ ಅಂತಲೂ ಕೂಡ ಬರೆಯಬಹುದು. ಆರ್ಗನೈಸಿಂಗ್ ಅಂತ ಬರೀರಿ. ಸ್ಟೇಟ್ ದಿ ಫಸ್ಟ್ ಸ್ಟೆಪ್ ಇನ್ ಸ್ಟಾಫಿಂಗ್ ಪ್ರೊಸೆಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರಿಕ್ವೈರ್ಮೆಂಟ್ಸ್ ಇಸ್ ದ ರೈಟ್ ಆನ್ಸರ್. ಆಯಿತಾ, ಎಸ್ಟಿಮೇಟಿಂಗ್ ದಿ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ಚಿಲ್ಡ್ರನ್. ನೋಡಿ, ಈ ಕಾಣುತ್ತಿರುವ ಎಲ್ಲ ಪ್ರಶ್ನೆಗಳು 99% ಅಥವಾ 90ನೇ ತಗೊಳ್ಳಿ, ನಿಮ್ಮ ಒಂದು ಕ್ವಶನ್ ಪೇಪರ್ಗೆ ನಾಳೆಯ ಎಕ್ಸಾಮಲ್ಲಿ ಬರುತ್ತವೆ. ದಯವಿಟ್ಟು ಒಂದೇ ಕ್ವಶನ್ ಪೇಪರಿಂದ ಏನೂ ಆಗಲ್ಲ ವಿದ್ಯಾರ್ಥಿಗಳೇ. ನಾನು 3 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆ 3 ಪ್ರಶ್ನೆ ಪತ್ರಿಕೆಗಳನ್ನು ಕೂತ್ಕೊಂಡು ತಾವುಗಳು ಮಾಡಿದ್ದೆ ಆದರೆ ನಾಳೆ ನಿಮ್ಮ ಎಕ್ಸಾಮ್ ಗಿಚ್ಚಿ ಆಗುತ್ತೆ, ನಾಳೆ ನಿಮ್ಮ ಎಕ್ಸಾಮ್ ಸೂಪರ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಇನ್ನೂ ಕಂಪ್ಲೀಟ್ ಆಗಿಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಏನಂತೀರ ತಾವುಗಳು ಇಂಗ್ಲೀಷ್ ಎಕ್ಸಾಮಿನ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಆ ಲಿಂಕ್ಸ್ಗಳನ್ನು ಯುಟಿಲೈಸ್ ಮಾಡಿಕೊಂಡು ತಾವುಗಳು ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಬಹುದು ನಿಮ್ಮ ಒಂದು ಯಾವ ಎಕ್ಸಾಮಲ್ಲಿ ಮಿಡ್ ಟರ್ಮ್ ಎಕ್ಸಾಮಲ್ಲಿ. ಧನ್ಯವಾದಗಳು. ಸದಾ ತಾವುಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ನಿಮ್ಮ ಎಕ್ಸಾಮಿಗಾಗಿ. ಹಾಗೂ ಇನ್ಫಾರ್ಮೇಷನು ನಮ್ಮ PU ಕಾಲೇಜಿಂದ ಏನು ಬರುತ್ತೋ PU ಬೋರ್ಡ್ ವತಿಯಿಂದ ಎಲ್ಲದೂ ಕೂಡ ಅಪ್ಡೇಟನ್ನು ಮಾಡುತ್ತಿರ್ತೇವೆ. ಧನ್ಯವಾದಗಳು. ಇನ್ನೊಂದು ಮುಖ್ಯವಾದ ವಿಷಯ ವಿದ್ಯಾರ್ಥಿಗಳೇ,